ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗೈಸ್ ಸಾರಿ, ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ ಬಿಕಾಸ್ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ವಿಡಿಯೋ ಹಾಕೋಕ್ಕಾಗಿಲ್ಲ. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಹಾಗೆಯೇ ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ನೀವು ಇನ್ನೊಬ್ರು ಕಷ್ಟಕ್ಕೆ ಆಗ್ತಿದ್ದೀರಾ ಅಂತ ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ. ಲೈಕ್ಸ್ ಯಾಕೋ ತುಂಬ ಕಮ್ಮಿ ಬರ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇನ್ನೊಬ್ರ ಕಷ್ಟಕ್ಕೆ ನಾವು ನೆರವಾಗ್ತೀವಿ ಅಂತ ಅಂದಾಗ ದೇವರು ನಮಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಆದಷ್ಟು ಲೈಕ್ ಕೊಡಿ, ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ. ಅಷ್ಟೇ ನಾನು ಕೇಳ್ಕೊಳ್ಳೋದು ಗಾಯ್ಸ್. ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ಲೈಕ್ಗಾಗಲಿ ನಾನು ನಿಮ್ಮನ್ನ ಹೇಳ್ತಾ ಇಲ್ಲ, ಅಂದರೆ ನಿಮಗೆ ಆರ್ಡ್ರ್ ಕೂಡ ಮಾಡ್ತಾಯಿಲ್ಲ, ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಏನೋ ಒಂದು ನಮ್ಮ ಕಡೆಯಿಂದ, ಈಗ ನನ್ನ ಕಡೆಯಿಂದ ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತಿದೆಯೋ, ಅಂದರೆ ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ಸಿಗ್ತಿದೆಯೋ ಅದೇ ರೀತಿ ನಿಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಓಕೆನಾ? ದಯವಿಟ್ಟು ಅಂದರೆ ಡೈಲಿ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಲ್ವ ನನ್ನ ಸಬ್ಸ್ಕ್ರೈಬರ್ಸು, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಹೇಳಿದೆ ಹೇಳ್ತಾರೆ ಅಂತ. ಯಾಕಂದರೆ ಹೊಸೊಬ್ರು ನನ್ನ ಚಾನಲ್ ನೋಡೋರು ಇರ್ತಾರೆ ಅಲ್ವಾ, ಅವ್ರಿಗೆಲ್ಲ ಏನೋ ಒಂದು ಗೊತ್ತಾಗಲಿ, ಅವ್ರಿಗೂ ಕೂಡ ಯೂಸ್ ಆಗಲಿ, ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಅಷ್ಟೇ. ಓಕೆನಾ? ಸೊ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಕೇಳ್ಬೋದು, ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೋ, ಹೇಗೆ ಮೇಡಮ್ ಲೈಕ್ ಕೊಟ್ಟಿದ ತಕ್ಷಣ ವಿಡಿಯೋ ಅಂದರೆ ನಾವು ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಅಂದರೆ ಗೈಸ್, ನೀವು ಲೈಕ್ ಕೊಟ್ಟಷ್ಟು ವಿಡಿಯೋನದು ಲೀಕ್ ಆಗುತ್ತೆ. ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ, ಅವರೆಲ್ಲರಿಗೂ ಕೂಡ ಏನೋ ಒಂದು ಹೆಲ್ಪ್ ಆಗಲಿ ಅಂತ ಅಷ್ಟೇ. ಓಕೆನಾ? ಸೊ ಬನ್ನಿ, ತಡ ಮಾಡ್ದೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆನ್ನೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ವಾಯ್ಸ್ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನನಗೇನು ಗೊತ್ತು ಆದಷ್ಟು ನಾನು ನಿಮಗೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಯಾವುದೇ ಒಂದು ರೆಮಿಡಿಗಳನ್ನ ಮಾಡಿಕೊಂಡ್ರೂ ಕೂಡ ನಿಜವಾಗ್ಲೂ ಅದು 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ರೆಮಿಡಿ ಮಾಡಿಕೊಂಡು ನನಗೂ ಕೂಡ ಈ ರೀತಿ ಒಳ್ಳೇದಾಗ್ತಿದೆ ಮೇಡಮ್ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಏನೋ ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ತಾ ಇದ್ದೀರಾ ಅಲ್ವಾ. ಸೊ ಏನೋ ಒಂದು ತುಂಬಾ ಖುಷಿ ಆಗುತ್ತೆ ನನಗೆ. ಓಕೆನಾ? ಸೊ ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಂದರೆ ಇವತ್ತು ಒಂದು ಸಂಕಷ್ಟಿ ಚೌತಿ ಇದೆ ಅಲ್ವಾ. ಸೊ ಗುರುವಾರನೂ ಕೂಡ ಇದೆ. ಈ ಒಂದು ರೆಮಿಡಿ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೆಯೇ ಈ ಒಂದು ರೆಮಿಡಿನ ಯಾವ ದಿನ ಮಾಡ್ಕೊಳ್ಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಈ ಒಂದು ರೆಮಿಡಿನ ನೀವು ಗುರುವಾರ, ಶುಕ್ರವಾರ, ಇಲ್ಲ ಮಂಗಳವಾರ, ಇಲ್ಲ ಭಾನುವಾರ, ಈ ವಾರಗಳಲ್ಲಿ ನೀವು ರೆಮಿಡಿಗಳನ್ನ ಮಾಡ್ಕೊಳ್ಬಹುದು. ಓಕೆನಾ? ಅದು ಇಲ್ಲದೇ ಇವತ್ತು ಚೌತಿ ಬಂದಿದೆ ಅಲ್ವಾ, ಸೊ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಈ ವಿಡಿಯೋ ಸಿಕ್ಕಿದೆ ಅವರೆಲ್ಲರೂ ಕೂಡ ತಪ್ಪುದೇನೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ನಿಮಗೂ ಕೂಡ ಒಂದು ಅದ್ಭುತವಾಗಿ ಕೆಲಸನೇ ಮಾಡುತ್ತೆ. ಇದರಿಂದ ಏನು ಯೂಸಸ್ಸು ಅಂದರೆ ಈ ಒಂದು ರೆಮಿಡಿಯಿಂದ ಏನು ಯೂಸಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟು. ಅದಾದಮೇಲಿಂದ ಈ ಒಂದು ರೆಮಿಡಿನ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಅದನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಗಾಯ್ಸ್, ಇನ್ನೊಂದೇನು ಅಂತಂದರೆ ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅಂತ ಕೇಳೋದಾದರೆ, ನೀವು ನಿಮ್ಮ ಸಾಲ ಅನ್ನೋದು ಬೇಗನೆ ಕ್ಲಿಯರ್ ಆಗುತ್ತೆ. ಸರಿನಾ? ಯಾಕಂದರೆ ನಾವು ಈ ರೆಮಿಡಿಗಳಲ್ಲಿ ಮಾಡುವಂಥದ್ದು ಅಂದರೆ ಉಪಯೋಗಿಸುವಂಥ ಪದಾರ್ಥಗಳಿಗೆ ಅಷ್ಟು ಶಕ್ತಿ ಇದೆ. ಓಕೆನಾ? ಅದು ಅಲ್ಲದೆ ಇದು ಬಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಸರಿನಾ? ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಗೈಸ್ ಏನಂದರೆ 100ಗೆ 200% ರಿಸಲ್ಟನ್ನು ಸಿಗುತ್ತೆ. ಸರಿನಾ? ಮನುಷ್ಯನ ಏಳಿಗೆಗೆ ಅಂತಲೇ, ಮನುಷ್ಯನ ಕಷ್ಟಗಳನ್ನು ಕಳಿಲಿಕ್ಕೆ ಅಂತಲೇ ಪರಿಹಾರ ಶಾಸ್ತ್ರ ಆಗಿರ್ಬೋದು, ಸಿದ್ಧಿಶಾಸ್ತ್ರ ಆಗಿರಬಹುದು, ಈ ರೀತಿ ರೆಮಿಡಿಗಳನ್ನ ತಿಳಿಸ್ಕೊಟ್ಟಿರ್ತಾರೆ. ಸರಿನಾ? ಅದು ಅಲ್ಲದೆ ತುಂಬಾ ಕಷ್ಟದಲ್ಲಿ ಬಳಲ್ತಾ ಇದ್ದೀವಿ, ಆರೋಗ್ಯದ ಸಮಸ್ಯೆನಲ್ಲಿ ಬಳಲ್ತಾ ಇದ್ದೀವಿ, ಹಾಗೆಯೇ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ, ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀವಿ, ಅದು ಕೂಡ ಸಕ್ಸಸ್ಫುಲ್ ರಿಸಲ್ಟ್ನ ಸಿಗ್ತಾಯಿಲ್ಲ ನಮಗೆ, ಅಂದರೆ ಅಲ್ಲಿ ತುಂಬ ಜನ ಅಕ್ಕಪಕ್ಕ ತುಂಬ ಜನ ಕಣ್ಣಾಗ್ತಾರೆ. ಈ ರೀತಿ ಎಲ್ಲರೂ ಅಂದರೆ ಏನಾದ್ರು ನೀವು ಈ ರೀತಿ ಕಷ್ಟನ ಅನುಭವಿಸ್ತಾ ಇದ್ದರೆ ನಿಜವಾಗ್ಲೂ ನಿಮಗೆ ಈ ರೆಮಿಡಿ ಅನ್ನೋದು ವರ್ಕ್ ಮಾಡುತ್ತೆ. ಸರಿನಾ? ಒಬ್ಬರು ಕಮೆಂಟ್ ಮಾಡಿದರು, ಇದೇ ರೀತಿ ಸೆಟಲ್ ಹಾಕಿರ್ತೀನಿ ಬೇಕಾದ್ರೆ ನೋಡಿ, ಅವ್ರಿಗೂ ಕೂಡ ಈ ಒಂದು ರೆಮಿಡಿ ಅನ್ನೋದು ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಸೊ ಬನ್ನಿ, ಅದ್ರ ಜೊತೆಗೆ ಗಾಯ್ಸ್, ಏನಾದರೂ ಕೆಟ್ಟ ದೃಷ್ಟಿ, ನರದೃಷ್ಟಿ ಆಗಿದ್ದರೆ ನಿಮಗೂ ಕೂಡ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾರಿಗೆ ತಾನೇ ಗಾಯ್ಸ್ ಶ್ರೀಮಂತರಾಗಬೇಕು ಅಂತ ಆಸೆ ಇರಲ್ಲ ಅಲ್ವಾ. ಕಷ್ಟಗಳನ್ನ ಕಳ್ಕೊಂಡು ನಾವು ಕೂಡ ಶ್ರೀಮಂತರಾಗಬೇಕು, ಬೇರೆಯವ್ರ ಥರ ನಾವು ಕೂಡ ಬದುಕಬೇಕು, ಚೆನ್ನಾಗಿರಬೇಕು ಅಂತ ಯಾವುದೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಸೆ ಅನ್ನೋದು ಇದೇ ಇರುತ್ತೆ ಅಲ್ವಾ. ಸೊ ನಾವೇನು ಮಾಡಬೇಕು ಅಂತಂದರೆ ಈ ರೀತಿ ಚಿಕ್ಕ ಪುಟ್ಟ ರೆಮಿಡಿಗಳನ್ನ ಮಾಡಿಕೊಂಡು, ದುಡ್ಡನ್ನ ನಾವು ಖರ್ಚು ಮಾಡ್ದೇ ರೆಮಿಡಿಗಳನ್ನ ಮಾಡಿಕೊಂಡು ನಾವು
ಸಕ್ಸಸ್ಫುಲ್ ರಿಸಲ್ಟ್ನ ಕಂಡುಕೊಳ್ಬೇಕು. ಅಂದರೆ ನಮ್ಮ ಕಷ್ಟಗಳಿಗೆ ಮುಕ್ತಿನ ಸಿಗೋ ಥರ ನಾವೇ ಮಾಡ್ಕೋಬೇಕು. ಸುಮ್ಮನೆ ಹೋಗಿ ದುಡ್ಡು ಖರ್ಚು ಮಾಡ್ತೀರಾ, ಹೊರಗಡೆ ಪೂಜೆಗಳನ್ನ ಮಾಡಿಸ್ತೀರಾ, ದುಡ್ಡಿರೋರೇನೋ ಮಾಡ್ತೀರಪ್ಪ, ಆದರೆ ದುಡ್ಡಿಲ್ದಿರೋರು ಏನು ಮಾಡ್ತಾರೆ ಅಲ್ವಾ? ನೀವು ದುಡ್ಡು ಕೊಟ್ಟು ಪೂಜೆನ ಮಾಡಿಸಿದ್ರು ಕೂಡ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿರೋದಿಲ್ಲ. ಅದ್ರ ಬದಲು ನೀವು ಈ ರೀತಿ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ, ಸರಿನಾ? ಸೊ ಅದಕ್ಕೆ ಹೇಳ್ತಾ ಇರೋದು, ರೆಮಿಡಿನ ಮಾಡ್ಕೊಳ್ಳಿ. ಹಾಗೆಯೇ ಬನ್ನಿ ಈಗ ಯಾವ ರೀತಿ ರೆಮಿಡಿನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಗಾಯ್ಸ್ ನೋಡಿ ಒಂದು ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ, ಸರಿನಾ? ಈ ಗಾಜಿನ ಗ್ಲಾಸ್ನ ಯಾಕೆ ತೊಗೋಬೇಕು ಅಂತಂದರೆ, ಒಂದು ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಗಾಜು ಅನ್ನೋದು ಅದನ್ನು ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ, ಓಕೆನಾ? ಸೊ ಅದಕ್ಕೆ ನಾನು ಇಲ್ಲಿ ಒಂದು ಗಾಜಿನ ಗ್ಲಾಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಗಾಯ್ಸ್ ನೀವೇನು ಮಾಡಬೇಕು ಅಂತ ಅಂದರೆ, ಒಂದು 3/4 ಭಾಗದಷ್ಟು ನೀವು ನೀರನ್ನ ತುಂಬ್ಕೋಬೇಕು, ಸರಿನಾ? 3/4 ಭಾಗ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ, ನೋಡಿ ಇಲ್ಲಿ ನಾನು ಅರಿಶಿಣನ ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ? 1 ಸ್ಪೂನಷ್ಟು ಅರಿಶಿಣನ ಇದರೊಳಗಡೆ ನೀವು ಹಾಕ್ಕೊಳ್ಬೇಕು, ಸರಿನಾ? ಈ ಅರಿಶಿಣ ಅನ್ನೋದು ತುಂಬಾ ಮಂಗಳಕರವಾದಂಥದ್ದು. ಅರಿಶಿಣದಿಂದ ನಮಗೆ ಒಂದು ಅಂದರೆ ದೇವಾನುದೇವತೆಗಳಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಕೂಡ ಈ ಅರಿಶಿಣ ಅನ್ನೋದು ತುಂಬಾ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಅಲ್ವಾ? ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಂತಲೂ ಹೇಳ್ಬೋದು. ಸೊ ಅದಕ್ಕೆ ನಾನಿಲ್ಲಿ ಒಂದು ಅರಿಶಿಣನ 1 ಸ್ಪೂನಷ್ಟು ಅರಿಶಿಣನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಗೈಸ್ ನೀವೇನು ಮಾಡಬೇಕು ಅಂತ ಅಂದರೆ, ಇಲ್ಲಿ ನೋಡಿ 5 ಕಾಳು ಮೆಣಸನ್ನ ನಾನು ತೊಗೊಂಡಿದ್ದೀನಿ, ಸರಿನಾ? ಕಾಳು ಮೆಣಸು ಅಷ್ಟೇ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಅಂತಂದರೆ ನಿಮಗೆ ಯಾವುದೇ ಒಂದು ಇದು ದುಷ್ಟಶಕ್ತಿಗಳಾಗಿರಬಹುದು, ಏನಾದರೂ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಕಾಳು ಮೆಣಸು ಅನ್ನೋದು ಅದನ್ನು ಹೊರಗಡೆ ಓಡಿಸುವಂಥ ಶಕ್ತಿ ಈ ಕಾಳು ಮೆಣಸಿಗೆ ಇದೆ, ಸರಿನಾ? ಸೊ ಅದಕ್ಕೆ ನಾನಿಲ್ಲಿ 5 ಕಾಳು ಮೆಣಸನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಗಾಯ್ಸ್ ಇದ್ರ ಜೊತೆಗೆ ನಾನು 1 ರೂಪಾಯಿ ಕಾಯಿನನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ 1 ರೂಪಾಯಿ ಕಾಯಿನ್ ಏನು ಅಂತಂದರೆ ಗಾಯ್ಸ್, 1 ಅನ್ನೋದು ಸಿದ್ಧಿ, ಆಯಿತಾ? ಸಿದ್ಧಿ ಮಾಡಲಿಕ್ಕೆ ಇರಮ್ಮ ಒಂದು ನಿಮಿಷ. ಸಿದ್ಧಿ ಮಾಡಲಿಕ್ಕೆ ಅಂತ ಅಂದರೆ 1 ಅನ್ನೋದು ಜಯನ ಸಾಧಿಸುತ್ತೆ, ಸರಿನಾ? ಯಾವುದೇ ಒಂದು ನಿಮಗೆ ಒಂದು ಒಳ್ಳೆಯದಾಗಬೇಕು ಅಂತಂದರೆ 1 ಅನ್ನೋದು ತುಂಬಾ ಬೇಗನೆ ನಿಮಗೆ ಕೆಲಸನ ಮಾಡುತ್ತೆ. ಅದಕ್ಕೋಸ್ಕರ ಈ 1ನ ನಾವು ಸಿದ್ಧಿಗೆ ಹೋಲಿಸೋದ್ರಿಂದ ನಾವು ಈ 1 ರೂಪಾಯಿ ಕಾಯಿನನ್ನು ಇದರೊಳಗಡೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ, ಸರಿನಾ? ಈ ಒಂದು ರೆಮಿಡಿನ ಗಾಯ್ಸ್ ನೀವು ನೈಟು ಎಲ್ಲರೂ ಮಲ್ಕೊಂಡ್ಮೇಲೆ ರಹಸ್ಯವಾಗಿ ಮಾಡ್ಕೊಳ್ಬೇಕು, ಸರಿನಾ? ಅಂತಂದರೆ ಎಲ್ಲರೂ ಮಲ್ಕೊಂಡ್ಮೇಲೆ ನೀವೇನು ಮಾಡಿ ಅಂದರೆ, ಈ ರೀತಿ ಗಾಜಿನ ಗ್ಲಾಸ್ನ ತೊಗೊಂಡು 3/4 ಭಾಗದಷ್ಟು ನೀರನ್ನ ತುಂಬಿಸ್ಬಿಟ್ಟು ನೀವು 1 ಸ್ಪೂನಷ್ಟು ಅರಿಶಿನ ಹಾಕಿ, ಹಾಗೆಯೇ 5 ಕಾಳು ಮೆಣಸನ್ನ ಹಾಕಿ, ಹಾಗೆಯೇ 1 ರೂಪಾಯಿ ಕಾಯಿನನ್ನು ನಾಣ್ಯನ ನೀವು ಹಾಕಬೇಕಾಗತ್ತೆ, ಸರಿನಾ? ಹಾಕ್ಬಿಟ್ಟು ಗಾಯ್ಸ್ ನೀವು ಇದನ್ನು ಈ ರೀತಿ ಗ್ಲಾಸನ್ನ ಬಲಗೈಲಿ ನೀವು ಈ ರೀತಿ ಮುಚ್ಕೊಳ್ಬೇಕು, ಸರಿನಾ? ಒಂದು ಕೈಯಲ್ಲಿ ಗ್ಲಾಸ್ನ ಇಟ್ಕೊಳ್ಳಿ, ಒಂದು ಕೈಯಲ್ಲಿ ಈ ಬಾಯಿನ ಅಂದರೆ ಈ ಗ್ಲಾಸ್ ಬಾಯಿನ ಈ ರೀತಿ ಮುಚ್ಕೊಂಡು ನೀವು ದೇವ್ರ ಹತ್ರ ಅಂದರೆ ಮಾತೆ ಮಹಾಲಕ್ಷ್ಮಿ ಹತ್ರ ಸಂಕಲ್ಪನ ಮಾಡ್ಕೊಳ್ಬೇಕು. ಈ ರೀತಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀನಿ ತಾಯಿ, ನಾನು ಈ ತೊಂದರೆಗಳಿಗೆ ನನಗೆ ಆದಷ್ಟು ಬೇಗ ಮುಕ್ತಿ ಕೊಡು ತಾಯಿ. ಈ ರೀತಿ ನಿಮ್ಮ ಕಷ್ಟಗಳು ಏನಿದೆ, ನಿಮಗೆ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಏನೇ ಇರಲಿ ಗಾಯ್ಸ್ ನಿಮ್ಮ ಕಷ್ಟ, ಆ ಕಷ್ಟನ ನೀವು ದೇವ್ರ ಹತ್ರ ಹೇಳ್ಕೊಳ್ಳಿ, ಆಯಿತಾ? ಮನಸ್ಸಿಟ್ಟು ಭಕ್ತಿಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ. ಯಾಕೆ ಒಳ್ಳೆಯದಾಗೋದಿಲ್ಲ? ನಿಜವಾಗ್ಲೂ ಒಳ್ಳೆಯದಂತೂ ಹಾಗೆ ಆಗುತ್ತೆ, ಸರಿನಾ? ಈ ಒಂದು ರೆಮಿಡಿನ ನಾನು ಸುಮಾರು ವರ್ಷದಿಂದ ಮಾಡ್ತಿದ್ದೀನಿ, ನನಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಸಿಕ್ಕಿದೆ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ ಏನಂದರೆ, ನನ್ನ ಜೊತೆ ಇರೋರು ಆಗಿರಬಹುದು, ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಕೂಡ ಈ ರೆಮಿಡಿನೂ ಕೂಡ ಮಾಡಿದ್ದಾರೆ. ನಾನು ಯಾವುದೇ ಒಂದು ರೆಮಿಡಿ ತೋರಿಸಿದ್ರು ಗಾಯ್ಸ್, ಅದನ್ನು ನಾನು ಒಂದು ಸಲ ಏನು ಮಾಡ್ತೀನಿ ಅಂದರೆ, ಒಂದು ಸಲ ಎಕ್ಸ್ಪರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನಾನು ನಿಮಗೆ ಶೇರ್ ಮಾಡುವಂಥದ್ದು. ನನಗೇನಾದ್ರು ಅದು ಗುಡ್ ರಿಸಲ್ಟ್ ಸಿಕ್ಕಲಿಲ್ಲ ಅಂತಂದರೆ ನಾನು ನಿಮ್ಗೆ ನಿಜವಾಗ್ಲೂ ಅದನ್ನು ಶೇರ್ ಮಾಡಲ್ಲ, ಹಾಕಲ್ಲ, ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಎಲ್ರಿಗೂ ಕೂಡ ನನ್ನ ಜೊತೆ ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಇದರಿಂದ. ಅದಕ್ಕೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಈ ರೀತಿ ಬಾಯಿನ ಮುಚ್ಕೊಂಡು ನೀವು ಕೇಳ್ಕೊಳ್ಬೇಕು ದೇವ್ರ ಹತ್ರ. ಅಂದರೆ ನಿಮ್ಗೆ ಏನು ಕಷ್ಟಗಳು ಏನಿದೆ ಎಲ್ಲನೂ ಕೂಡ ಕೇಳಿಕೊಂಡು ನೀವು ಇದನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಈ ಒಂದು ಗ್ಲಾಸನ್ನು ನೀವು ಇಡಬೇಕಾಗತ್ತೆ, ಸರಿ?
ಸರಿನಾ. ಈಶಾನ್ಯ ದಿಕ್ಕೆ ಹಾಕಬೇಕು. ಆ ಮೂಲೆಯಲ್ಲಿ ಈಶಾನ್ಯ ಮೂಲೆ ದಿಕ್ಕಿನಲ್ಲಿ ನೀವು ಇಟ್ಟುಬಿಟ್ಟು ಇದನ್ನು ಮಲ್ಕೊಳ್ಳಿ ಸರಿನಾ. ಮಲ್ಕೊಂಡಾದ್ಮೇಲೆ ಬೆಳಿಗ್ಗೆ ಎದ್ದು ನೀವು ಇದನ್ನು ಒಂದು ಚೂರು ನೀರು ಕೆಳಗಡೆ ಚೆಲ್ಲಬಾರ್ದು, ಆ ರೀತಿ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ನೀವು ಹಾಕಬೇಕಾಗತ್ತೆ. ಹಾಗೆಯೇ ಆ ಕಾಯಿನನ್ನು ನೀವೇನು ಮಾಡಬೇಕು ಅಂತ ಕೇಳಬಹುದು. ಆ ಕಾಯಿನ್ನ ತಂದುಬಿಟ್ಟು ನೀವು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ ಸರಿನಾ. ಈ ನೀರಾಗಿರಬಹುದು, ಈ ಕಾಳುಮೆಣಸು ಆಗಿರಬಹುದು, ಈ ಗಾಜಿನಿಂದ ನಾವು ಮಾಡುವಂಥದ್ದಕ್ಕೆ ತುಂಬಾ ಒಂದು ಮಹತ್ವ ಇದೆ ಸರಿನಾ. ಕಾರ್ಯಸಿದ್ಧಿ ಕೂಡ ಆಗುತ್ತೆ. ನಿಮಗೆ ಏನೇ ಕಷ್ಟ ಇದ್ದರೂ ಕೂಡ ಅದು ರಿಮೂವ್ ಮಾಡುತ್ತೆ ಸರಿನಾ. ನಿಮಗೆ ಎಂಥದೇ ಕಷ್ಟ ಇದ್ದರೂ ಕೂಡ ಈ ಒಂದು ರೆಮಿಡಿಯಿಂದ ನಿಮ್ಮ ಕಷ್ಟ ಅನ್ನೋದು ದೂರ ಆಗುತ್ತೆ ಸರಿನಾ. ಇಲ್ಲ ಕಾಯಿನನ್ನು ನೀವು ಏನು ಮಾಡ್ಬೋದು ಅಂತ ಅಂದರೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು. ಇಲ್ಲ ನೆಕ್ಸ್ಟ್ ನೀವು ರೆಮಿಡಿನ ಇದನ್ನು ಮತ್ತೆ ಮಾಡ್ತೀನಿ ಅಂತಂದರೆ ಆ ಕಾಯಿನನ್ನು ನೀವು ಮತ್ತೆ ರೀಯೂಸ್ ಮಾಡಿ, ತೊಂದರೆ ಇಲ್ಲ ಸರಿನಾ. ಇಲ್ಲಪ್ಪ ನಾನು ಕ್ಯಾಶ್ ಬಾಕ್ಸಲ್ಲೇ ಇಟ್ಕೋತೀನಿ ಅನ್ನೋರು ಕೂಡ ಇಟ್ಕೋಬೋದು. ನಾನೇನು ಮಾಡ್ತೀನಿ ಅಂತಂದರೆ ಗಾಯ್ಸ್, ಕ್ಯಾಶ್ ಬಾಕ್ಸಲ್ಲೇ ನಾನು ಕೂಡ ಇಟ್ಕೊಳ್ಳೋದು. ಅಕಸ್ಮಾತ್ ಇಲ್ಲ ನಾನು ಯೂಸ್ ಮಾಡ್ತೀನಿ ಅಂದರೂ ಕೂಡ ಯೂಸ್ ಮಾಡಬಹುದು, ಏನು ತೊಂದರೆ ಇಲ್ಲ ಸರಿನಾ. ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಂದರೆ, ಇಲ್ಲ ಮೇಡಮ್ ನಾವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋತೀವಿ ಅಂದರೆ ಇಟ್ಕೊಳ್ಳಿ. ಬೇರೆ ಕಾಯಿನ್ನ ನೀವು ನೆಕ್ಸ್ಟ್ ರೆಮಿಡಿ ಅಂದರೆ ಇದನ್ನು ಮಾಡಬೇಕಾದ್ರೆ ಬೇರೆದನ್ನು ನೀವು ಯೂಸ್ ಮಾಡಿಕೊಂಡ್ರೆ ಆಯಿತು, ಓಕೆನಾ. ಸೊ ಈ ರೀತಿ ನೀವು ಮಾಡೋದ್ರಿಂದ ಗಾಯ್ಸ್, ಇದನ್ನ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಸೊ ನಿಮಗೆ 100% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಸರಿನಾ. ಅಂದರೆ ಗಾಯ್ಸ್ ಏನು ಮೇಡಮ್ ಈ ಥರ ಅಂದರೆ ಕ್ಯಾಶ್ ಬಾಕ್ಸಲ್ಲೂ ಇಟ್ಕೋಬೋದು ಅಂತ ಹೇಳ್ತೀರಾ, ಇಲ್ಲ ರೀಯೂಸ್ ಮಾಡ್ಬೋದು ಅಂತ ಹೇಳ್ತೀರಾ ಅಂದರೆ ಗಾಯ್ಸ್, 2 ಥರನೂ ನೀವು ಕೂಡ ಅಂತ ನೀವು ಕೇಳಬಹುದು ನನ್ನ. ಅಂದರೆ ಏನಂದರೆ ಗಾಯ್ಸ್, ನೀವು 2 ಥರನೂ ಮಾಡ್ಕೋಬೋದು. ಅಂದರೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು, ಇಲ್ಲ ರೀಯೂಸ್ ಮಾಡ್ಬೋದು, ಆ ರೀತಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ಪರಿಹಾರ ಶಾಸ್ತ್ರದಲ್ಲಿ ತುಂಬಾ ನಿಮ್ಮ ಏಳಿಗೆಗೆ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಅನ್ನೋದನ್ನು ತಿಳಿಸ್ಕೊಟ್ಟಿರ್ತಾರೆ. ಅದನ್ನು ನಂಬಿಕೆ, ಶ್ರದ್ಧಾ, ಭಕ್ತಿಯಿಂದ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ, ಓಕೆನಾ. ಸೊ ಇಷ್ಟು ಮಾಡಿ ನೋಡಿ ಗಾಯ್ಸ್, ನೋಡಿ ನಿಮಗೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳ್ದಂಗೆ ಮಾಡಿದೆ, ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಮೇಡಮ್ ಅಂತ ನೀವು ನನಗೆ ತುಂಬ ಜನ ಆಲ್ರೆಡಿ ಕಮೆಂಟ್ ಮಾಡ್ತಿದ್ದೀರಾ. ಈ ಒಂದು ರೆಮಿಡಿ ಕೂಡ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನೀವು ಕೂಡ ನನಗೆ ಕಮೆಂಟ್ ಅಂತೂ ಮಾಡೇ ಮಾಡ್ತೀರಾ, ಓಕೆನಾ. ಸೊ ನಿಮ್ಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಇದೆ, ತುಂಬ ಜನ ನಮಗೆ ಈ ರೀತಿ ಪ್ರಾಬ್ಲಮ್ಸ್ ಇದೆ ಮೇಡಮ್, ಈ ರೀತಿ ಪ್ರಾಬ್ಲಮ್ಸ್ ಇದೆ, ನನಗೆ ಪರಿಹಾರ ತಿಳಿಸ್ಕೊಡಿ ಅಂತ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ಅಂದರೆ ಕಮೆಂಟ್ಸ್ನ ಮಾಡ್ತಿದ್ದೀರಾ. ನನಗೆ ಎಲ್ಲರಿಗೂ ಕೂಡ ನನಗೆ ಯಾವ್ದು ಗೊತ್ತು ಎಲ್ಲನೂ ಕೂಡ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಸರಿನಾ. ಅಂದರೆ ನಿಮ್ಮ ಕಷ್ಟಗಳಿಗೆ ಪರಿಹಾರನ ಕೂಡ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಅದನ್ನು ನೀವು ನಂಬಿಕೆಯಿಂದ ಮಾಡಿಕೊಂಡ್ರೆ ಸಾಕು ಅಷ್ಟೇ, ಓಕೆನಾ. ಓಕೆ, ನೋಡಿದ್ರಲ್ಲ ಗಾಯ್ಸ್, ನಿಮ್ಗೆ ಯಾವ ರೀತಿ ಅಂದರೆ ನಿಮ್ಗೆ ಯಾವ ರೀತಿ ಕಷ್ಟ ಇದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನನ್ನ ಮಗ ಇಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾಕೆ ಮಗನೇ, ಇರು ಮಗನೇ, 5 ಮಿನಿಟ್ಸ್ ಇರಮ್ಮ. ಸೊ ನಿಮ್ಗೆ ಯಾವ ರೀತಿ ಇನ್ನೇನೋ ಮುಗೀತು ವಿಡಿಯೋ ಇರು. ನಿಮ್ಗೆ ಯಾವ ರೀತಿ ಅಂತಂದರೆ ಕಷ್ಟಗಳಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ಖಂಡಿತವಾಗ್ಲೂ ನಿಮಗೆ ನಾನು ಮಾಡೇ ಮಾಡ್ತೀನಿ ವಿಡಿಯೋನ. ನನಗೆ ಗೊತ್ತಿರೋದನ್ನು ನಾನು ತಿಳಿಸ್ಕೊಡೋದ್ರಿಂದ ನಾನು ಏನೂ ಕಳ್ಕೊಳ್ಳಲ್ಲ ಗಾಯ್ಸ್, ಆಯಿತಾ. ದೇವರು ಒಳ್ಳೇದು ಮಾಡ್ತಾರೆ ಹೊರತು ನಮಗಂತೂ ನಿಜವಾಗ್ಲೂ ನಮಗೇನು ಗೊತ್ತು ಅದನ್ನು ತಿಳಿಸ್ಕೊಡಿದ್ರೆ ನಮ್ಗೆ ಒಳ್ಳೆಯದೇ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕೆಟ್ಟದಾಗೋದಿಲ್ಲ, ಆಯಿತಾ. ಅದೇ ರೀತಿ ನೀವೇನು ಮಾಡ್ಬೇಕು ಹೇಳಿ, ನಿಮ್ಮ ಒಂದು ಲೈಕಿಂದ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ ನಿಮ್ಮ ಕಷ್ಟಗಳನ್ನ ಕೂಡ ಕಳ್ಕೊಳ್ಬೇಕು ಸರಿನಾ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡೋದನ್ನ, ಏಂಜಲ್ ನಂಬರ್ನ ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಗಾಯ್ಸ್ 456 ನೋಟ್ಸ್ ಯಾರಿಗಾದರೂ ಸಿಕ್ಕಿದ್ರೆ ಓಕೆನಾ, ದಯವಿಟ್ಟು ಯಾರಿಗೂ ಕೂಡ ಕೊಡಬೇಡಿ, ಎತ್ತಿಟ್ಕೊಂಡು ಅದನ್ನು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಪರ್ಸ್ನಲ್ ಇಟ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ, ಓಕೆನಾ. ಆ ಒಂದು ನೋಟಿಂದ, ಆ 456 ಅಂತ ನೋಟಿಂದ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಯಾರಿಗೂ ಕೊಡೋಕ್ಕಂತೂ ಹೋಗಬೇಡಿ ಸರಿನಾ. ಸೊ ಎಲ್ಲರಿಗೂ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ನಿಮ್ಮ ಕಷ್ಟಗಳನ್ನ ಬೇಗ, ನಿಮಗೆ ಕಷ್ಟಗಳಿಗೆ ಮುಕ್ತಿ ಸಿಗಲಿ. ನಿಮ್ಮ ಮನೆ ದೇವರಾಗಿರಬಹುದು, ನಿಮ್ಗೆ ಇಷ್ಟಪಡುವಂಥ ದೇವರಾಗಿರಬಹುದು, ಯಾರ್ಯಾರು ನಿಮ್ಗೆ ಇಷ್ಟಪಡ್ತಿರೋ ದೇವ್ರುಗಳು ಎಲ್ಲರಿಗೂ ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.